ಬರ್ತಾ ಇದ್ದು, ಮದ್ವೆಗೆ ಹೋಗಿ ಬರ್ತಾ ಇದ್ದು. ಇವ್ರು ಯಾರೋ ಕಾರು ಆ ಸೈಡು ಲಾರಿ ಬರ್ತಾ ಇತ್ತು, ನಮ್ ಕಾರು ಮುಂದೆ ಬರ್ತಾ ಇತ್ತು. ಇವ್ರು ಯಾರೋ ಕಾರ್ ತಗೊಂಡ್ ಬಂದು ಇವ್ರು ಯಾರೋ ಗೊತ್ತಿಲ್ಲ ನಮ್ಗೆ. ಅಂದ್ರೆ ಅವರು ಕುಡ್ದಿದ್ರು ಏನೋ, ಕಣ್ಣೆಲ್ಲ ಕೆಂಪಾಗಿತ್ತು ಸರ್ ಅವ್ರದ್ದು. ಅವ್ರು ಬರ್ತಾ ಬರ್ತಾ ನಮ್ ಕಾರಿಗೆ ಟಚ್ ಹಾಕಕ್ ಬಂತು. ಇನ್ನೊಬ್ಬ ಮಗ ಏನ್ ಹೇಳ್ದ, ಸೈಡ್ಗೆ ಹೋಗಿ ಸರ್ ಅಂತ. ಇಷ್ಟೇ ಮಾತು ಸರ್. ಇಲ್ಲ ಅವ್ರು ಓವರ್ಟೇಕು ಮಾಡ್ಲಿಲ್ಲ, ಇಲ್ಲ ಅವ್ರು ಟಚ್ಚು ಆಗ್ಲಿಲ್ಲ ಗಾಡಿ. ಯಾರ್ದು ಏನು ತಪ್ಪಿಲ್ಲ. ನಮ್ಮ ಮಕ್ಳು ಏನ್ ಮಾಡಿ ಏನೋ ನಿಲ್ಸೋ ಕಾರ್ ಅಂದ್ರು. ನಮ್ಮ ಮಕ್ಳು ನಿಲ್ಸಿದ್ರು ಸರ್. ಕಾರ್ ನಿಲ್ಸಿದ ತಕ್ಷಣ ನನ್ ದೊಡ್ಡ ಮಗ ಕಾರ್ ನಡೆಸ್ತಾನೆ, ಚಿಕ್ಕ ಮಗನ್ಗೆ ಬರ್ತಿದ್ದೆ 4 ಜನ ಸೇರ್ಕೊಂಡು ಹೊಡಿದ್ಬಿಟ್ರು. ಅವ್ನು ಹೊಡಿತಾರಲ್ಲ ಅಂತ ಹೇಳಿ ಬಿಟ್ರು ಅಂತ ಇದ್ ಮಾಡ್ದೆ, ಕೆಳಗಡೆ ಬಿಟ್ಬಿಟ್ಟ. ಡ್ರೈವರ್ ನಡೆಸ್ತಾ ಇದ್ನಲ್ಲ ಅವ್ರಿಗೂ ಹೇಳ್ಕೊಂಡ್ರು. ಆಮೇಲೆ ನಮ್ ನಾದಿನಿ ಯಜಮಾನ್ರು ಅವ್ರಿಗೂ ಹೇಳ್ದು, 3 ಬಾಯಿ ರಕ್ತ ಕೆಳಗಡೆ ಬಿದ್ದಿದ್ರು. ನಾನು ಯಾಕ್ರ ಹೊಡಿತಾ ಇದ್ದೀರಾ ಅಂತ ಹೇಳಿ ನಾನು ಅವ್ರೆ ಎತ್ತಿದ್ದೆ, ಹಿಂಗ್ ಹೊಡ್ದ ನನ್ಗೆ. ಅವ್ನು MLA ಅಂತ ಅವ್ನು ಯಾರೋ ಅವನು ಹೊಡ್ದ ನನ್ಗೆ. ಸಾಬ್ರು ನನ್ ಮಕ್ಳು ಹೊಡೆಯೋ ಎಲ್ಲಾರು ಸೇರ್ಕೊಂಡಿ ಅಂತ 4 ಜನ ಸೇರ್ಕೊಂಡು ಹೊಡ್ತಾ ಇದ್ದಾರೆ ಸರ್. 4 ಜನ ಸೇರ್ಕೊಂಡು ಹೊಡೆದಿರೋದು. ಸೇರ್ಕೊಂಡು ಹೊಡೆದಿ ಸರ್. ಏನ್ ಹೇಳ್ತಾರೆ? ನಾನ್ ಹೇಳ್ದೆ, ಹೆಂಗೋ ಲೇಡೀಸ್ ಮೇಲೆ ನಿಮ್ಗೆ ಕೈ ಎತ್ತಕ್ಕೆ ನಿಮ್ಗೆ ಧೈರ್ಯ ಐತೆ, ಹೆಂಗೋ ಎತ್ತಿದಾಗ ನನ್ ಕೆಳಗಡೆ ಬಿದ್ದೋದೆ. ನನ್ಗೆ ಕಾಲ್ಗೆ ಕೈಗೆ ಎಲ್ಲ ಏಳ್ಲೈತು ನನ್ಗೆ. ಆಮೇಲೆ ಪಬ್ಲಿಕ್ ಎಲ್ಲ ಸೇರ್ಕೊಂತು. ನನ್ ಚಿಕ್ಕ ಮಗನು ಕೆಳಗಡೆ ಬಿದ್ದೋಗನೆ, ದೊಡ್ಡ ಮಗನು ಕೆಳಗಡೆ ಬಿದ್ದೋಗನೆ. ನಮ್ ನಾದಿ ಯಜಮಾನದು ಹಲ್ಲಿನಾಗಿ ಬಿದ್ದೋಗೈತೆ. ಗನ್ ತಗೊಂಡ್ ಆಮೇಲೆ ಯಾಕೋ ಹೊಡಿತಿದ್ ನೀನು ಅಂತ ಅವನು ಬಾಡಿ ಗಾರ್ಡ್ ಅಂತೆ ಅವ್ರಿಗೆ ಕೇಳಿದ್ರೆ, ಗನ್ ತಗೊಂಡ್ ನನ್ ಶೂಟ್ ಮಾಡಕ್ ಬಂದವನೆ. ಅವ್ನು ನನ್ ಶೂಟ್ ಮಾಡೋ ಹೆಂಗ್ ಮಾಡ್ತೀಯ ಮಾಡೋ ಅಂತ ಕೇಳ್ದೆ. ನಾನು ಹಿಂದೆ ಹೊಂಟೋದ. ನನ್ನ ಹೆಸರು ಗುಲ್ಶನ್ ಅಂತ ಸರ್.